ಮನೆ ಕಳ್ಳತನ, ಜಾನುವಾರು ಕಳ್ಳತನ, ಮೊಬೈಲ್ ನಾಪತ್ತೆ ಹೀಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 17 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 6 ಜನ ಕುಖ್ಯಾತ ಕಳ್ಳರನ್ನು ಬಂಧಿಸಿ ಅವರಿಂದ ಬರೋಬ್ಬರಿ 43,18,359 ಮೌಲ್ಯದ ಸ್ವತ್ತು, ನಗದು, ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಭವನದಲ್ಲಿಂದು ಕರೆದಿದ್ದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ್ ಉಪವಿಭಾಗ, ಶಾಬಾದ್ ಉಪವಿಭಾಗ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ, ಜಾನುವಾರು ಕಳ್ಳತನ ಹಾಗೂ ಮೊಬೈಲ್ ನಾಪತ್ತೆಯಾದ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅವಿರತವಾಗಿ ಶ್ರಮಿಸಿದ್ದು, ನಿರಂತರ ಕಾರ್ಯಾಚರಣೆ ಮೂಲಕ ಅಧಿಕಾರಿಗಳು ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆಂದು ಎಸ್ಪಿ ಅಷ್ಟೋರ್ ಶ್ರೀನಿವಾಸಲು ತಿಳಿಸಿದರು. 15 ಮೊಬೈಲ್ಗಳು ಪತ್ತೆ. ಎಸ್ಪಿ ಶ್ಲಾಘನೆ. ಕಲಬುರಗಿ ಜಿಲ್ಲಾ ಆಳಂದ್ ಉಪವಿಭಾಗ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರ ಕಳುವಾದ, ಮರೆತು ಹೋದ, ಕಾಣೆಯಾದ ಮೊಬೈಲ್ ಫೋನ್ಗಳ ಬಗ್ಗೆ ಕೇಂದ್ರ ಸರ್ಕಾರ ದೂರು ಸಂಪರ್ಕ ಇಲಾಖೆ ಜಾರಿಗೆ ತಂದಿರುವ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಫೈಯರ್ ರಿಜಿಸ್ಟರ್ ಪೆಟ್ರೋಲ್ ತಮ್ಮ ದೂರನ್ನು ದಾಖಲಿಸಿರುತ್ತಾರೆ. ಸದರಿ ಮೊಬೈಲ್ಗಳ ಪತ್ತೆ ಕುರಿತು ಆಳಂದ್ನ ಡಿಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಉಪವಿಭಾಗ ಉಪವಿಜಿ, ಎಲ್ಲ PSI, IPI ಅವರ ಮುಂದಾಳತ್ವದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ಸಿಬ್ಬಂದಿಗಳು ಕಾರ್ಯಕ್ಷಮತೆಯಿಂದ 13.77 ಲಕ್ಷ ಮೌಲ್ಯದ 71 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿರುತ್ತಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ನರೋಣ ಪೊಲೀಸ್ ಸ್ಟೇಷನಲ್ಲಿ 18 ಮಾರ್ಚ್ 2026 ಚಂದಪ್ಪ ಸಜ್ಜನ್ ಅನ್ನೋರು ಚುಂಚೂರು ಗ್ರಾಮ ಆಲಂದ್ ಇವರು ಪೊಲೀಸ್ ಸ್ಟೇಷನ್ ಬಂದು ಒಂದು ದೂರು ನೀಡಿರ್ತಾರೆ. ಅವರ ಮನೆಯಲ್ಲಿ ಕಟ್ಟಿರುವಂತಹ ಒಂದು ಕರು ಮತ್ತು 2 ಹೋರಿಗಳನ್ನು ಯಾರೋ ಅರ್ಧರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಅದು ಹುಡುಕಿಕೊಡುವಂತ ದೂರು ನೀಡಿರ್ತಾರೆ. ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಒಂದು 42/2026 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡದ್ದು ಇರುತ್ತದೆ. ಈ ಯಾರು ಕಳ್ಳತನ ಮಾಡಿರೋ ಪತ್ತೆ ಮಾಡಲಿಕ್ಕೆ ಶ್ರೀ ತಮರಾಯ ಪಾಟೀಲ್ DYSP ಆಲಂದ್ ಅವರ ನೇತೃತ್ವದಲ್ಲಿ ಜಗದೀಶ್ CPI ಆಲಂದ್, ಸಿದ್ದರಾಮ್ PSI ನರೋಣ, ಸಂಗಮೇಶ್ ಮತ್ತು ಅವರ ಜೊತೆ ಟೀಮ್ ಸಿಬ್ಬಂದಿ ಆಗಿರುವಂತಹ ಗುಂಡಯ್ಯ, ಭೀಮಾಶಂಕರ್, ರೇವಣ್ ಸಿದ್ದಪ್ಪ, ಬಲರಾಮ್, ರಾಮ್ಲಿಂಗ್, ಲಕ್ಷ್ಮೀಪುತ್ರ, ಶ್ರೀ ಬೀರಣ್ಣ ಇವರೆಲ್ಲ ಸೇರಿ ಒಂದು 2 ಟೀಮ್ಸ್ ಆಗಿ ಫಾರ್ಮ್ ಆಗಿದ್ದಾರೆ. ಅವರ ಎಲ್ಲ ತರಹ ಮಾಹಿತಿ, ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನು ಮತ್ತು ಹ್ಯೂಮನ್ ರಿಸೋರ್ಸಸ್ ಎಲ್ಲ ಯೂಸ್ ಮಾಡಿಕೊಂಡು ಇದರಲ್ಲಿ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ 3 ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾರೆ. ಆರೋಪಿತರ ಆರೋಪಿತರ ಡೀಟೇಲ್ಸ್ ನೋಡಿದರೆ ಒಬ್ಬರು ಶಿವಶರಣಪ್ಪ ತಂದೆ ಬಂಡಪ್ಪ ಬೇನೂರ್ ಅಂತ, ಕೂಲಿ ಕೆಲಸ ಕಮಲಾಪುರ ವಾಸಿ, ಮತ್ತು ಫರೂಕ್ ತಂದೆ ಆದಾಮ್ ಸಾಬ್ ಕುರೇಶಿ ಅಂತ, ದನಗಳ ವ್ಯಾಪಾರ ಕಮಲಾಪುರ್. 3ನೇ ವ್ಯಕ್ತಿ ರಬ್ಬಾನಿ ತಂದೆ ಅಲ್ಲಾವುದ್ದೀನ್ ಅತ್ತಾರ್ ಅಂತ, ಇವರು ಡ್ರೈವರ್ ಕೆಲಸ ಕುರಿಕೋಟ ಕಮಲಾಪುರ್. ಈ 3 ಜನ ಈ ಕೇಸಲ್ಲಿ ಕಳ್ಳತನ ಮಾಡಲಿಕ್ಕೆ ಭಾಗಿಯಾಗಿದ್ದಾರೆ. ಈ ವಿಚಾರಣೆ ಮಾಡುವ ಸಮಯದಲ್ಲಿ ಈ ಫಸ್ಟ್ ಕೇಸಲ್ಲಿ ನೋಡಿದರೆ ಈ ಶಿವಶರಣಪ್ಪ ಅನ್ನೋರು ಆ ಕಂಪ್ಲೇನೆಂಟ್ ಪಾರ್ಟಿ ಕಡೆನೇ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ದುಡ್ಡಿನ ಆಸೆ, ದುಡ್ಡು ಬೇಕಾಗಿರೋದ್ರಿಂದ ಅವ್ರಿಗೆ ಪರಿಚಯ ಆಗಿರುವಂಥ ಈ ಫರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ, ಸ್ವಲ್ಪ ಹೋರಿ ನಮ್ಮ ಕಡೆ ಇದೆ, ಅದು ಕಳ್ಳತನ ಮಾಡ್ಕೊಂಡು ಹೋಗು, ಮಾರಾಟ ಮಾಡೋ ದುಡ್ಡಲ್ಲಿ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅವರಿಗೆ ಫಾರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಫಾರೂಕ್ ಅನ್ನೋರು ಮತ್ತು ರಬ್ಬಾನಿ ಅನ್ನೋರು ಸೇರಿ ಶಿವಶರಣಪ್ಪ ಇವರ ಜೊತೆ ಸೇರಿ ಈ ಫಿರ್ಯಾದಾರರಾಗಿರುವಂತಹ ಚಂದಪ್ಪ ಸಜ್ಜನ್ ಅವರಿಗೆ ಸೇರಿರುವಂಥ ಒಂದು ಕರು, 2 ಹೋರಿಗಳನ್ನು ಆ ನೈಟು ಗೂಡ್ಸ್ ವಾಹನದಲ್ಲಿ ಕಳ್ಳತನ ಮಾಡಿಕೊಂಡು ಅಫಜಲ್ಪುರ ತಾಲೂಕು ಆತ್ನೂರು ಇಲ್ಲಿ ಮತ್ತು ಕಮಲಾಪುರ ಸಂತೆಯಲ್ಲಿ ಮಾರಾಟ ಮಾಡಿರ್ತಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಅಂದರೆ ಈ ಫಾರೂಕ್ ರಬ್ಬಾನಿ ಅನ್ನೋರು ಈ ಕೇಸ್ ಜೊತೆ ಇನ್ನೂ 3 ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಮಗೆ ವಿಷಯ ನಾವು ತಿಳಿದು ಬಂದಿರುತ್ತದೆ. ಆ ಕೇಸಲ್ಲಿ ಈಗ ಆ ಕೇಸಸ್ ನೋಡಿದರೆ ಒಂದು ನರೋಣ ಪೊಲೀಸ್ ಸ್ಟೇಷನಲ್ಲೇ ಒಂದು ಕೇಸು 37/26, ಇನ್ನೊಂದು ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ 29/26, ಮಹಗಾಂ ಪೊಲೀಸ್ ಸ್ಟೇಷನಲ್ಲಿ 17/26, ಟೋಟಲ್ ಅದರ್ 3 ಕೇಸಸ್ಸು. ಒಟ್ಟಾರೆ ಇವರು 4 ಕೇಸಸ್ಸಲ್ಲಿ ಭಾಗಿಯಾಗಿರುವುದು ನಮ್ಮದು ವಿಚಾರಣೆ ಸಮಯಕ್ಕೆ ಕಂಡು ಬಂದಿರುತ್ತದೆ. ಈ ನರೋಣ ಫಾರೂಕು ರಬ್ಬಾನಿ
ಈಗ ನರೋನಾ ಕೇಸ್ ಫಸ್ಟ್ ಕೇಸಲ್ಲಿ ನಮಗೆ ಒಂದು ಕರು 2 ಹೋರಿಗಳ ಕಳ್ಳತನಲ್ಲಿ ಒಂದು 80,000 ಅಮೌಂಟ್ ನಾವು ಸೀಸ್ ಮಾಡಿದ್ದೇವೆ. ನರೋನಾ ಪೊಲೀಸ್ ಸ್ಟೇಷನ್ 3 ಆಕಳು ಕಳ್ಳತನ ಆಗಿದೆ, ಅದರಲ್ಲಿ 65,000. ಕಮಲಾಪುರಲ್ಲಿ ಪೊಲೀಸ್ ಸ್ಟೇಷನಲ್ಲಿ 2 ಎತ್ತು, 1 ಹೋರಿ, 1 ಆಕಳು, ಅದರಲ್ಲಿ 55,000. ಮಹಗಾವಲ್ಲಿ 1 ಆಕಳು 15,000. ಒಟ್ಟಾರೆ 2,15,000 ಅಮೌಂಟ್ ಅವರ ಕಡೆಯಿಂದ ಸೀಸ್ ಮಾಡಿದ್ದೇವೆ. ಅದೇ ರೀತಿಯಿಂದ ಗೂಡ್ಸ್ ವಾಹನ ಸೀಸ್ ಮಾಡಿದೆ, ಅದು ಟೋಟಲ್ ಅಮೌಂಟ್ 2 lakhs ಟೋಟಲ್. 4,15,000 ವರ್ತ್ ಆಫ್ ದ ಕ್ಯಾಶು ಮತ್ತು ವೆಹಿಕಲ್ ಸೀಸ್ ಮಾಡಿದ್ದೇವೆ. ಇದರಲ್ಲಿ ಮೇಯ್ನ್ ಏನಂದರೆ ಅವರು ಈ ಫಾರೂಕ್ ಖಾನ್ ಅವರು ದನಗಳ ವ್ಯಾಪಾರ ಮಾಡ್ತಾರೆ, ಅವ್ರು ರೆಗ್ಯುಲರ್ ಆಗಿ ಮಾರಾಟ ಮಾಡ್ತಾ ಇರ್ತಾರೆ. ಕಳ್ಳತನ ಮಾಡಿರುವುದು ಇವ್ರೇನು ಮಾಡ್ತಾರೆ, ನೈಟ್ ಟೈಮ್ ಇವ್ರು ಗೂಡ್ಸ್ ವಾಹನ ತಗೊಂಡು ಮೇಯ್ನ್ ರೋಡ್ ಸೈಡ್ ಕಟ್ಟಿರುವಂಥದ್ದು ಅಥವಾ ಫ್ರೀಯಾಗಿ ಬಿಟ್ಟಿರ್ತಾರಲ್ಲ ಅಂಥವ್ರು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿಕೊಂಡು ಬರ್ತಾರೆ. ರೆಗ್ಯುಲರ್ ಆಗಿ ಮಾರಾಟ ಮಾಡೋ ದನಗಳ ಜೊತೆ ಇದನ್ನು ಮಿಕ್ಸ್ ಮಾಡಿ ಈ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಅಲ್ಲಿ ಬಂದವರಿಗೆ. ಸೊ ಈ ಥರ ಅವರು 4 ಕೇಸಲ್ಲಿ ಆಗಿದ್ದಾರೆ. ಸೊ ಟೋಟಲ್ ಒಳ್ಳೆಯ ಕೆಲಸ ಮಾಡಿ ಈ ರೀಸೆಂಟಾಗಿ ದನ ಕಳ್ಳತನ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಪತ್ತೆ ಮಾಡಿರೋದಕ್ಕೆ ನಾನು ಎಂಟೈರ್ ಆಲಂದ್ ಸಬ್ ಡಿವಿಷನ್ ಅವರಿಗೆ ಮತ್ತು ಆಲಂದ್ ಸರ್ಕಿಲ್ ಎಸ್ಪೆಷಲಿ ನರೋನಾ ಪೊಲೀಸ್ ಸ್ಟೇಷನ್ ಮತ್ತು ಅವರ ಟೀಮ್ಗೆ ನಾನು ಮತ್ತು ಅಪರ ಪೊಲೀಸ್ ಅಧೀಕ್ಷರು ನಾವಿಬ್ಬರು ನಾವು ಅಪ್ರಿಸಿಯೇಷನ್ ಮಾಡಿದ್ದೇವೆ. ಇದೇ ಅಮೌಂಟ್ ಅಂದರೆ ಆಲ್ಮೋಸ್ಟ್ ಅರ್ಧ ಲೆಕ್ಕದಲ್ಲಿ ಎಷ್ಟು ಮಾಡಿದ್ರು ಅವರು? 40,000, 80,000, 50% ಕೊಟ್ಟಿದ್ರು ಅವ್ರಿಗೆ. ಅಂದರೆ ಅವರು ಡೀಟೇಲ್ ಆಗಿ ಅವರು ಮಾರಾಟ ಏನಾದರೂ ಹೋರಿನ ಪರ್ಚೇಸ್ ಮಾಡಬೇಕಾದ್ರೆ ಅದು ಎಲ್ಲಿಂದ ಬಂದಿದೆ, ಅವ್ರು ನಿಜವಾಗ್ಲೂ ಅವ್ರಿಗೆ ಸೇರಿರೋದು ಎಲ್ಲಿಂದ, ಸ್ವಲ್ಪ ಹಿನ್ನೆಲೆಯಲ್ಲಿ ಮತ್ತು ರಿಸೀಟ್ ಒಂದು ಪಡಿಬೇಕಾಗುತ್ತೆ. ಎಸ್ಪೆಷಲಿ APMC ಮಾರ್ಕೆಟ್ ಇದ್ದವೆಲ್ಲ ಅವರು ಇರ್ತಾರೆ, ಅವರು ಕಮಿಟಿ ಮೆಂಬರ್ಸ್, ಅವ್ರ ಕಡೆಯಿಂದ ಒಂದು ಏನಂತ ರಿಸೀಟ್ ಕರೆಕ್ಟಾಗಿ ಜೆನ್ಯೂನ್ ಇದೆ ಅಂತ ಪಡೆಯಬಹುದು. ಇಲ್ಲ, ಮಾರಾಟ ಮಾಡಿದರು, ಸಂತೆಯಲ್ಲಿ ಮಾರಾಟ ಮಾಡಿದರು. ಮಾರಾಟದಿಂದ ಅವ್ರ ಕಡೆ ಅಮೌಂಟ್ ಎಷ್ಟು ಪಡೆದ್ರು ಅಷ್ಟೆಲ್ಲ ಟೋಟಲ್ ರಿಕವರಿ ಮಾಡಿದ್ರು. ರೋಡ್ ಸೈಡ್ ಕಟ್ಟಿರೋದು. ಕೆಲವು ಕಡೆ ಏನು ಮಾಡ್ತಾರೆ, ಫ್ರೀಯಾಗಿ ಬಿಟ್ಬಿಡ್ತಾರೆ, ಅಲ್ಲೇ ಮನೆ ಸುತ್ತಮುತ್ತಲೇ ಓಡಾಡ್ತಾ ಇರುತ್ತದೆ. ಅಂಥವು ಕೆಲವಿದೆ, ಕಟ್ಟಿರುವುದು ಕೆಲವಿದೆ. ಅವ್ರು ರೈತರು, ಕೆಲವೊಂದು ರೈತರು ಬರ್ತಾರೆ, ಮೇಜರ್ಲಿ ಸಂತೆಯಲ್ಲಿ ಮಾರಾಟ ತೊಗೊಂಡು ಹೋಗ್ಲಿಕ್ಕೆ ರೈತರೇ ಬರ್ತಾರೆ. ಬಟ್ ಏನಂದರೆ ನಮ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಯಾರು ಪರ್ಚೇಸ್ ಮಾಡಿರುವುದು ಅನ್ನೋದು. ಅವ್ರು ಬಲ್ಕಲ್ಲಿ ಮಾರಾಟ ಮಾಡಿರ್ತಾರೆ ಸಂತೆಯಲ್ಲಿ. ಸದ್ಯಕ್ಕೆ ನಮಗೆ ಡೀಟೇಲ್ ವಿಚಾರಣೆ ಮಾಡಿದ್ದೇವೆ. ಅದರಲ್ಲಿ ನಮಗೆ ಕಂಡು ಬಂದಿರೋದು ಇಷ್ಟು 3 ಕೇಸಸ್, ಅಂದರೆ ಟೋಟಲ್ 4 ಕೇಸಸ್.